ದೊಡ್ಡಮ್ಮ ಪಾದಯಾತ್ರಾ ಸಮಿತಿ ಗಡ್ಬೆಳಗುಂಗ್ಲ ಹಾಗೂ ಅಕ್ಕಪಕ್ಕದ ಗ್ರಾಮಗಳು ಈ ಸಮಿತಿಯ ಪಾದಯಾತ್ರಿಗಳು ಎಲ್ಲರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಇದೆ. ದಯವಿಟ್ಟು ಎಲ್ಲರೂ ಸಹ ಆಗಮಿಸಬೇಕು. ಶ್ರೀ ದೊಡ್ಡಮ್ಮ ಪಾದಯಾತ್ರಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ದೊಡ್ಡಮ್ಮ ಪಾದಯಾತ್ರಾ ಸಮಿತಿಯ ಎಲ್ಲ ಸದಸ್ಯರೇ, ಕಾರ್ಯಕಾರಿ ಸದಸ್ಯರುಗಳೇ ಹಾಗೂ ವ್ಯವಸ್ಥಾಪಕರುಗಳೇ ಹಾಗೂ ಆತ್ಮೀಯ ಎಲ್ಲ ಪಾದಯಾತ್ರಿಗಳೇ ಹಾಗೂ ಇಲ್ಲಿ ವೇದಿಕೆಯಲ್ಲಿ ಹಾಜರಿರುವ ಎಲ್ಲ ಗಣ್ಯರುಗಳೇ, ಶ್ರೀ ದೊಡ್ಡಮ್ಮ ಪಾದಯಾತ್ರಾ ಸಮಿತಿ ದೊಡ್ಡಬಳ್ಳಾಪುರ ಹಾಗೂ ಅಕ್ಕಪಕ್ಕದ ಗ್ರಾಮಗಳು ಈ ಸಮಿತಿಯ ವತಿಯಿಂದ ದೊಡ್ಡ ಬೆಳವಂಗಲದಿಂದ ಹಾಗೂ ಅಕ್ಕಪಕ್ಕದ ಗ್ರಾಮಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 15ನೇ ವರ್ಷದ ಯಶಸ್ವಿ ಪಾದಯಾತ್ರೆಯನ್ನ ಆಯೋಜನೆ ಮಾಡಿಕೊಂಡಿದ್ದು, ಇವತ್ತು 5ನೇ ದಿನದ ಯಶಸ್ವಿ ದಿನವಾಗಿದೆ. 5 ದಿನಗಳನ್ನ ಯಶಸ್ವಿಯಾಗಿ ಮುಗಿಸಿರ್ತೀವಿ. ಈ ಯಶಸ್ಸಿಗೆ ಕಾರಣಕರ್ತರು ಅವರಲ್ಲಿ ಒಬ್ಬರು ಶ್ರೀಮತಿ ವನಜಾಕ್ಷಿ ಮತ್ತು ಶ್ರೀ ರಂಗನಾಥ್ ರವರು, ತಾಲೂಕ್ ಮಾಜಿ ಪಂಚಾಯಿತಿ ಅಧ್ಯಕ್ಷರು ದೊಡ್ಡಬಳ್ಳಾಪುರ. ಇವರು ಆಗಮಿಸಿದ್ದಾರೆ. ಇವರು ಈ ದಿನದ ರಾತ್ರಿ ಊಟದ ಸೇವಾಕರ್ತರು. ನಮ್ಮ ಎಲ್ಲಾ ಪಾದಯಾತ್ರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಮತ್ತೆ ದೊಡ್ಡಮ್ಮ ಪಾದಯಾತ್ರಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ದೊಡ್ಡಮ್ಮ ಪಾದಯಾತ್ರಾ ಸಮಿತಿ ವತಿಯಿಂದ ಪುಟ್ಟದೊಂದು ಸನ್ಮಾನ ಶ್ರೀಮತಿ ಸನ್ಮಾನ್ಯ ಶ್ರೀ ರಂಗನಾಥ್ ಸರ್ ಅವರಿಗೆ ಈ ದಿನ ರಾತ್ರಿ ಊಟದ ಸೇವಕರ್ತರು ರಂಗನಾಥ್ ಸರ್ ಅವರು ಸರ್ ಅಭಿನಂದನೆಯನ್ನು ಸ್ವೀಕರಿಸಿದ್ದಕ್ಕೆ ಎಲ್ಲ ಪಾದಯಾತ್ರಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ವನಜಾಕ್ಷಿ ಮತ್ತು ಶ್ರೀ ರಂಗನಾಥ್ ಅವರು ಹಾಗೂ ಅವರ ಕುಟುಂಬದವರಿಗೆ ಶ್ರೀ ಮಂಜುನಾಥ ಸ್ವಾಮಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ಈ ಸುಸಂದರ್ಭದಲ್ಲಿ ಎಲ್ಲಾ ಪಾದಯಾತ್ರಿಗಳ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಕೋರಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಈ ಯಶಸ್ಸಿಗೆ ಇನ್ನೊಬ್ಬರು ಕಾರಣಕರ್ತರು ನಮ್ಮ ಅಂಜನಾದ್ರಿ ಭವನದ ಮಾಲೀಕರು ಶ್ರೀಮತಿ ದಿವಂಗತ ತಿಮ್ಮಕ್ಕ ಮತ್ತು ಶ್ರೀಮಾನ್ ದಿವಂಗತ ಬೈಲಪ್ಪನವರ. ಇವರು ಇವತ್ತಿನ ಬೆಳಿಗ್ಗೆ ಒಂದು ಟೈಮ್ಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಪಾದಯಾತ್ರಿಗಳಿಗೆ. ಇವರಿಗೂ ಸಹ ಮಂಜುನಾಥ ಸ್ವಾಮಿ ಆಯಸ್ಸು, ಆರೋಗ್ಯ, ಸಂಪತ್ತು, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ. ಎಲ್ಲ ಪಾದಯಾತ್ರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು, ಜೊತೆಗೆ ಅಭಿನಂದನೆಗಳನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಹಾಗೂ ಈ ಒಂದು ಯಶಸ್ಸಿಗೆ ಇನ್ನೊಬ್ಬರು ಕಾರಣಕರ್ತರು ನಮ್ಮ ಕುಪ್ಪೆಪಳ್ಳಿದವರು ಶ್ರೀಮತಿ ಚೆನ್ನಮ್ಮ ಮತ್ತು ಶ್ರೀ ಚೆನ್ನೇಗೌಡರು ಮತ್ತು ಮಕ್ಕಳು ಕುಪ್ಪೆಪಳ್ಳಿ, ಕುದೂರು ಹೋಬಳಿ. ಇವರು ಸಹ ಒಂದು ದಿನದ ಮಟ್ಟಿಗೆ ಒಂದು ಟೈಮ್ಗೆ ಒಂದು ಊಟದ ವ್ಯವಸ್ಥೆಯನ್ನು ನಮ್ಮ ಪಾದಯಾತ್ರಿಗಳಿಗೆ ವ್ಯವಸ್ಥೆಯನ್ನ ಮಾಡಿರುತ್ತಾರೆ. ಅವರಿಗೆ ಎಲ್ಲ ಪಾದಯಾತ್ರಿಗಳ ಪರವಾಗಿ ಧನ್ಯವಾದಗಳನ್ನು, ಜೊತೆಗೆ ಒಂದು ಪುಟ್ಟದೊಂದು ಸನ್ಮಾನ, ಈ ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಂತ ಇದ್ದೇನೆ. ನಮ್ಮ ಒಂದು ಪುಟ್ಟ ಅಭಿನಂದನೆಯನ್ನ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ಈ ಮೂವರು ಗಣ್ಯರು, ಈ ಮೂವರು ದಾನಿಗಳಿಗೆ ಮತ್ತೊಮ್ಮೆ ಎಲ್ಲ ಪಾದಯಾತ್ರಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮುಂದೆಯೂ ಸಹ ಮುಂದಿನ ವರ್ಷವೂ ಸಹ ಎಲ್ಲ ಪಾದಯಾತ್ರಿಗಳ ಪರವಾಗಿ ಇದೇ ರೀತಿಯ ಸಹಕಾರವನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಆ ಒಂದು ಶಕ್ತಿಯನ್ನ ಮಂಜುನಾಥ ಸ್ವಾಮಿ ಅವರಿಗೆ ಕಳಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲಾ ಪಾದಯಾತ್ರಿಗಳ ಪರವಾಗಿ ಕೋರಿಕೆಯನ್ನ ಇಡ್ತಾ ಇದ್ದೇವೆ. ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ. ಹಾಗೆ ಇವತ್ತು 5ನೇ ದಿನದ್ದು
21/2/2025 ಶುಕ್ರವಾರ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ನಮ್ಮ ಪಾದಯಾತ್ರಿಗಳಿಗೆ ಶ್ರೀಮತಿ ಭಾಗ್ಯ ಮತ್ತು ಶ್ರೀ ಕೃಷ್ಣಮೂರ್ತಿ ಮತ್ತು ಮಕ್ಕಳು ದಿವಂಗತ ಲಕ್ಕಮ್ಮನವರ ಮಕ್ಕಳು ಚಿಕ್ಕಬಳ್ಳಂಗ್ಲ ಅವರ ಒಂದು ಅನುಪಸ್ಥಿತಿಯಲ್ಲಿ ಮೂರ್ತಿ ಸರ್ ಅವರು ಈ ಒಂದು ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅಭಿನಂದನೆಯನ್ನ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಎಲ್ಲ ಪಾದಯಾತ್ರಿಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅಭಿನಂದನೆಯನ್ನ ಸ್ವೀಕರಿಸಿದ್ದಕ್ಕೆ ತುಂಬ ಹೃದಯದ ನಮನಗಳು. ಹಾಗೆ ಎಲ್ಲ ಪಾದಯಾತ್ರಿಗಳ ಒಂದು ಕೋರಿಕೆ ಇದೆ. ದಯವಿಟ್ಟು ರಂಗನಾಥ್ ಸರ್ ಅವರು ಈ ಪಾದಯಾತ್ರಾ ಸಮಿತಿಯ ಕುರಿತು 2 ಮಾತುಗಳನ್ನ ಪಾದಯಾತ್ರಿಗಳಿಗೆ ನೀಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಎಲ್ರಿಗೂ ನಮಸ್ಕರಿಸ್ತಾ ಧರ್ಮಸ್ಥಳದ ಯಾತ್ರಾರ್ಥಿಗಳಿಗೆ ಶುಭ ಕೋರ್ತಾ ಇದ್ದೇನೆ. ನೀವೆಲ್ಲರೂ ಯಾವ ಜನ್ಮದ ಪುಣ್ಯನೇನೋ ನಿಮ್ಮನ್ನು ನೋಡೋಂಥ ಭಾಗ್ಯ ನನಗೆ ಇವತ್ತು ಈ ದಿನದಲ್ಲಿ ಸಿಕ್ಕಿತ್ತು. ಖಂಡಿತವಾಗಿ ಎಷ್ಟೋ ಪಾವನ ಆಯಿತು ನಮ್ಮ ಒಂದು ಇದು ಬದುಕು. ನಿಮ್ಗೆಲ್ಲರೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಎಂತೆಂಥ ಒಂದು ಸಂದರ್ಭ ಇವೆಲ್ಲ ಸಿಗೋದು ಭಾಗ್ಯ ನಮಗೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಒಂದು ಉತ್ಸಾಹ ಬರ್ತದೆ. ಏನು ಹೇಳಿ, ಎಂತಿಂಥವ್ರು ನಮ್ಮ ಅಂಬ್ಲಿಗೆರೆ ನಮ್ಮ ಇವರು ಎಲ್ಲರೂ ಒಂದು ಸಮೂಹದಲ್ಲಿ ಒಂದು ಏನೋ ನಿಜ ಮಾಡ್ದಂಗೆ ಆ ಮೊದಲನೇ ಅವ್ರಿಗೆ ಕೆಲಸ ಬಿಟ್ಟು ಕಾರ್ಯಗಳು ಬಿಟ್ಟು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಮುಖಗಳು ನೋಡ್ತಾ ಇದ್ದಾರೆ. ನನಗೆ ಎಷ್ಟು ಆನಂದ ಆಗ್ತದೆ ಅಂದ್ರೆ ನಿಜವಾಗ್ಲೂ ನಾನು ಬಂದ ಅಲ್ಲಿ ಇಳಿದಾಗ ನಿಮ್ಮನ್ನೆಲ್ಲ ನೋಡಿದಾಗ ಆ ಪಾರ್ಶ್ವದ ನನಗೆ ಒಂಥರ ಏನು ಹೇಳ್ಬೇಕು ಅಂತ ನಾನು ತೋರಿಸ್ತೇ ಇಲ್ಲ. ಅವನು ಬಂದು ತಪ್ಪಂತ ಇದ್ದಾನೆ. ನಮ್ಮ ನಾರಾಯಣ ಅವರು ಕೆಲಸ ಮಾಡುವಂಥವನು ನಾರಾಯಣ ಅವನು ಕೂಡ ಬಂದಿದ್ದಾನೆ ಅಂದ್ರೆ ನನಗೆ ನಿಜವಾಗ್ಲೂ ಭಾರಿ ಹೆಮ್ಮೆ ಆಯಿತು. ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ನನಗೆ ಅವರಿಗೆ. ಈ ಸಂದರ್ಭದಲ್ಲಿ ಎಲ್ಲರೂ ಚೆನ್ನಾಗಿ ಸ್ವಾಮಿ ನಿಮಗೆ ದೇವರು ಮತ್ತೊಮ್ಮೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂಡು ಮಂಜುನಾಥ ಸ್ವಾಮಿ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಅವರ ದಿವ್ಯದರ್ಶನ ನೀವು ಮಾಡ್ತೀರಿ. ಆ ಇದರಲ್ಲಿ ನಿಮ್ಮನ್ನ ನಾನು ನೋಡೋ ಅಂತ ಕಣ್ಣಲ್ಲಿ ಕಾಣ್ತಾ ಇದ್ದೀವಿ. ಮುಂದೆ ಇದೇ ಸಂದರ್ಭದಲ್ಲಿ ಖಂಡಿತವಾಗೂ ನಮಗೆ ನೀವು ಕೊಟ್ಟರೆ ಇನ್ನೂ ನಾವು ಯಶಸ್ವಿಗೊಳಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಖಂಡಿತವಾಗೂ ಇನ್ನೂ ಹೆಚ್ಚಿಗೆ ನಾವು ಮಾಡೋಣ. ಇನ್ನೂ ಸ್ವಲ್ಪ ಜನಗಳು ಎಲ್ಲರನ್ನು ಕ್ರೋಢೀಕರಿಸ್ಕೊಂಡು ಬಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಒಂದು ಸದ್ಭಾವನ ಒಂದು ಏನು ದೇವರಲ್ಲಿ ಒಂದು ಇದನ್ನ ಮೂಡಿಸ್ತಾ ಇದ್ದೀರಾ. ಮನೆ ಮಕ್ಕಳವರೆಲ್ಲ ಹಿಂಗೆ ಹೋಗಿದ್ದಾರೆ. ಒಂದು ಹಳ್ಳಿಯಲ್ಲಿ 10 ಜನ ಬಂದರು ಅಂದರೆ ಇನ್ನು 500 ಜನ ಮಾತಾಡ್ಬೇಕಂತಾರೆ. ನಮ್ಮೂರಿಂದ ಪಾದಯಾತ್ರೆ ಹೋಗಿದ್ದಾನೆ, ನಮ್ಮೂರಿಂದ ಪಾದಯಾತ್ರೆ ಹೋಗಿದ್ದಾರೆ ಅಂತ. ಖಂಡಿತ ಅದನ್ನು ಒಂದು ಬೆಳಕು ತರಿಸ್ಕೊಳ್ತಾ ಇದ್ದೀರಾ. ಯುವಕರಿಗೆ ಕಣ್ಮಣಿ ಆಗಿರ್ತೀರ ನೀವೆಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಟ್ಟು, ಮತ್ತೆ ಮುಂದಿನ ಒಂದು ವರ್ಷದಲ್ಲಿ ನನ್ನ ಕೈಲಾದ ಮಟ್ಟಿಗೆ ಖಂಡಿತವಾಗಿ ಇನ್ನೂ ಹೆಚ್ಚಿಗೆ ನಾನು ಮಾಡೋಕ್ಕೆ ನಾನು ಪ್ರಯತ್ನ ಖಂಡಿತ. ಈ ಸಂದರ್ಭದಲ್ಲಿ ನೀವು ಅವಕಾಶ ಕೊಟ್ಟರೆ ನಾನು ಇನ್ನೂ ಹೆಚ್ಚಿಗೆ ಎಲ್ಲ ಕೊಡ್ತೀನಿ ಅಂತ ನನ್ಗೆ ಹೇಳ್ತಾ ಇದ್ದೀನಿ. ಪಾದಯಾತ್ರೆ ಮತ್ತು ಪಾದಯಾತ್ರಿಗಳನ್ನು ಕುರಿತು 2 ಹಿತವಚನಗಳನ್ನ ಹೇಳಿದಂತಹ ಶ್ರೀ ರಂಗನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುವುದರ ಜೊತೆಗೆ ನಮ್ಮ ಮೂರ್ತಿಯವರು 2 ಮಾತುಗಳನ್ನ ಆಡ್ಬೇಕಂತ ಹೇಳಿ ಕೇಳ್ಕೊಂತ ಇದ್ದೀನಿ. ಇಲ್ಲಿ ಸೇರಿರ್ತಕ್ಕಂಥ ಧರ್ಮಸ್ಥಳಕ್ಕೆ ಪಾದಯಾತ್ರಿಗಳು ಹೊರಟಿದ್ರಲ್ಲ, ಇವರಿಗೆಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ, ಇವತ್ತು ಫಸ್ಟೇ ದಿವಸ ಬಂದರು ಜಯರಾಮಣ್ಣ, ತಿಮ್ಮೇಗೌಡರು, ನಾರಾಯಣಪ್ಪ ಅವರು ಎಲ್ಲ ಬಂದು ಕೇಳಿದರು ಹಿಂಗೆ ಹೊರಡ್ತಾ ಇದ್ದೀವಿ ಅಂತ. ನೋಡಪ್ಪ, ನಾವು ಕೈಲಾದಷ್ಟು ಸಹಾಯ ಮಾಡಬಲ್ಲೆ, ನಮಗೆ ಗೊತ್ತಿರೋರ ಪ್ರಕಾರ ಹೇಳ್ಬಲ್ಲೆ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಹೊರಟವ್ರೆ. ಹಿಂಗೆ 100 ಜನ 200 ಜನ ಹೊರಟವ್ರೆ. ಅವ್ರಿಗೆ ನೀವು ಏನಾದ್ರು ಮಾಡಲೇಬೇಕು ಅಂತ ಹೇಳಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಏನಾದ್ರು ಇದು ಮಾಡ್ತಿದ್ದೀವಿ. ನೀವು ಇಷ್ಟು ಅಲ್ಲಿಂದ ಇಲ್ಲಿ ಬಂದು ನೀವೆಲ್ಲ ಹೊರಟಿದ್ದೀರಲ್ಲ, ನಮ್ಮ ಇದಾಗ್ತಿರೋ ನಾವು ನಮ್ಮ ಪರವಾಗಿ ಅವರು ಬಂದು ಮಾಡ್ತಾ ಇದ್ದೀರಲ್ಲ ಅನ್ನೋಕ್ಕೆ ನನಗೆ ಸಂತೋಷ ಆಗಿ ಈ ಮಾತು ಮುಗಿಸ್ತಾ ಇದ್ದೀನಿ. ಆದರೆ ಒಂದೇ ಒಂದು ಕಾಯಕ ಅನ್ನೋದು ಶ್ರದ್ಧೆ ಅನ್ನೋದು ಕಾಯಕ ಮಾಡಬೇಕು, ಕಾಯಕವೇ ಕೈಲಾಸ ಅಂತ ಹೇಳಿ ನೀವು ಮುಂದೆ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಮಗೆ ಭಾರಿ ಹೆಮ್ಮೆ ಆಗ್ತಾ ಇದೆ. ಕಾಯಕವೇ ಕೈಲಾಸ ಅಂತ ಹೇಳಿ 2 ಹಿತವಚನ ಹೇಳಿದ್ದಾರೆ. ಮತ್ತೆ ಈ ಪಾದಯಾತ್ರೆ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತೆ ಈ ಪಾದಯಾತ್ರೆ
ಸಮಿತಿ ಕುರಿತು ಅಥವಾ ಪಾದಯಾತ್ರೆ ಕುರಿತು ಎರಡು ಮಾತುಗಳನ್ನ ಯಾರಾದರೂ ಆಡ್ಬೋದು. ಅಧ್ಯಕ್ಷರು ಅವರಿಗೆ ಕೇಳ್ಕೊಂಡಾಗಿದೆ. ಏನ್ ಮಾತಾಡಕ್ ಬರಲ್ಲ, ಆದ್ರೂ ಮಾತಾಡ್ತೀನಿ. ನಮ್ಮ ಮಾವ ಹೇಳ್ತಿದ್ರು, ನಿಮ್ಮನ್ನೆಲ್ಲ ನೋಡಿ ನಾನು ಏನೋ ದೇವ್ರ ದರ್ಶನ ಮಾಡ್ದಂಗೆ ಆಯ್ತು ಅಂತ. ಅವ್ರ ಇಲ್ಲಿಗೆ ಬಂದಿರೋದಕ್ಕೆ ನಮಗೆ ಅವ್ರಿಗೆ ನಾವೇ ಮಂಜುನಾಥ ನೋಡ್ದಂಗೆ ಅನಿಸ್ತಾರೆ. ಅಲ್ಲ ಆದ್ರೂ ಇನ್ನೊಂದು ಹೆಮ್ಮೆ ಅಂದ್ರೆ ಚಿಕ್ಕರಾಮ ಬಂದು ಇದೆಲ್ಲ ಯಶಸ್ವಿಗೊಳಿಸ್ತಾನೆ ಅಂದ್ರೆ ಏನೋ ಒಂದು ಕ್ಲಾರಿಟಿ ಡೈಮಂಡ್ ಇದ್ದಂಗ ಅವರು 3 ವರ್ಷನೋ 4 ವರ್ಷನೋ ಬಂದ್ರು. ಚಿಕ್ಕರಾಮರು ಒಂದ್ಸತಿ ಮಾತ್ರ ಬಂದಾಗ ಅವರು ಚಿಕ್ಕಪ್ಪತ್ತಿರೋಗಿ ಮುಂದಿದ್ದು ನಡೆಯೋದಿತ್ತು. 2 ದಿವಸ ನಡೆಯೋದಿತ್ತು. ಅಷ್ಟೊತ್ತಿಗೆ ಪಾಪ ಇದಾಯ್ತು ಅಂತ ವಾಪಸ್ ಹೋದ್ರು. ಇನ್ನೊಂದ್ಸರಿ ಬಂದ್ರು, ಏನೋ ಆರೋಗ್ಯ ಸಮಸ್ಯೆ. ಭಗವಂತ ಮೇಲೆ ಒಳ್ಳೆ ಈ ಸರಿ ಕರೆಕ್ಟ್ ಆಗಿ ಎಲ್ಲ ಚೆನ್ನಾಗಿ ನಡೀತಾವೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡೆ ಕರ್ಕೊಂಡ್ ಬರ್ತೀವಿ. ಏನೋ ಜೊತೆಗೆ ನಕ್ಕು ನಕ್ಕು ಸಾಕಾಗ್ತದೆ ನೀವೆಲ್ಲ. ಆದ್ರೆ ನಮ್ ಜೊತೆ ಸಿಗಲ್ಲ ಅವನು, ಬಿಡ್ತಾನೆ. ಅವ್ರ ಜೊತೆ ಸೇರೋರು 3-4 ಅವ್ರೆ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಖುಷಿ ಪಟ್ಕೊಂಡ್ ಬರ್ತಾರೆ. ಆರೋಗ್ಯವಾಗ ಆಮೇಲೆ ಈ ನಮ್ಗೆ ಬ್ಯಾನರ್ ಕೊಡುಗೆ, ಪ್ರೆಸ್ ಕೊಡುಗೆ ಸಿದ್ದರಾಮಯ್ಯ ಕೊಟ್ಟಿರೋದು. ಅವ್ರಿಗಿನ್ನ ಮುಂದೆ ಸನ್ಮಾನ ಇಟ್ಕೊಂಡಿದ್ದೀವಿ. ಇಲ್ಲಿ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಗಣ್ಯರುಗಳು ಈ ಒಂದು ಪಾದಯಾತ್ರೆ ಸಮಿತಿ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳಿ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಸರ್, ಇದನ್ನ ನಮ್ಮ ಮಾನ್ಯ ತಿಮ್ಮೇಗೌಡರು ಬಹಳ ಶ್ರದ್ಧೆಯಿಂದ ಎಲ್ಲಾ ಕೆಲಸಗಳನ್ನ, ನಾವು ಅಧ್ಯಕ್ಷರು ಅನ್ನೋದು ಮರೆತು ಎಲ್ಲ ಕೆಲಸಗಳನ್ನು ಸಹ ಅವರು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಖಂಡಿತ ಈ ಒಂದು ಸಮಿತಿ ಇನ್ನು ದೊಡ್ಡದಾಗಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಸಮಿತಿಗೆ ಹೆಚ್ಚಿಗೆ ಮೂರ್ತಣ್ಣವ್ರದ್ದು ಕೊಡುಗೆ ಇರುತ್ತೆ. ಯಾಕಂದ್ರೆ ನಮಗೆ ಗೊತ್ತೇ ಇರ್ಲಿಲ್ಲ ಆ ವಿಷಯದಲ್ಲಿ. ನಾನು ಅದನ್ನ ಸಂದರ್ಭ ಹೇಳಕ್ಕೆ ಮರ್ತ್ಬಿಟ್ಟೆ ನಾನು. ಮೂರ್ತಣ್ಣವರು ಇಲ್ಲ ಹಿಂಗೆ ಇಷ್ಟು ಅಂತ ಹೇಳಿದ್ರೆ ಅವ್ರ ಮಾತಿಗೆ ಯಾರು ಮೀರೋದೇ ಇಲ್ಲ. ನಾವು ನಿಜ ಸರ್, ಹೌದು, ಖಂಡಿತ. ಒಬ್ಬರನ್ನೇ ಕಾಣಕ್ಕೆ ಅಂತ ಹೋಗಿತ್ತು, ಗೊತ್ತಿಲ್ಲ. ಆ ಮೂರ್ತಣ್ಣವರು ಅವರು ನಾನು ಏನು ಹೇಳಿದೆ ಅಂದರೆ, ಮೂರ್ತಣ್ಣ ಈ ಸತಿ ನೀನು ಏನಾರು ಕೊಡಬೇಕು ಅಂದೆ. ಇಲ್ಲ ನಾನು ಕುಟುಂಬದಾಗೆ ನಾಷ್ಟ ಕೊಡ್ತೀನಿ, ಮರು ರ್ಯಾಂಕ್ ಪೋಸ್ಟಾಗೆ ಅಂದರು. ಮರು ರ್ಯಾಂಕ್ ಪೋಸ್ಟಾಗಿ ನೀನು ನಾಷ್ಟ ಕೊಡ್ಸೋಕ್ಕೆ ರವಿ ಸರ್ ಅವರೇ ಒಬ್ರು, ಅವರು 15 ವರ್ಷದಿಂದ ಕೊಡ್ತಾವ್ರೆ ಅಂತ. ಆಯ್ತು ಬರ್ತೀನಿ ಬಿಡು ಅಂತ ಹೇಳಿ ಕರ್ಕೊಂಡು ಹೋದೆ. ಬರಲ್ಲ ಅಂದೆ, ಬಾ ಅಂತಂದು. ನಿಮ್ಮ ಶಶಿಯವ್ರ ಮನೆಗಿದ್ದಾಗ ಬರಲ್ಲ ಅಂತಂದೆ, ಬಾ ಅಂತ ಹೋದೆ. ಆಯ್ತು ನಡಿ ಕೊಡ್ತೀನಿ, ನಾನು ಬರ್ಕೊಂಬಿಡು ಇವತ್ತಿನ ದಿನ ಓದ್ತೀವಿ ಅಷ್ಟು ದಿನ ಅಂದರು. ಆಮೇಲಿಂದ ತಿರ್ಗಿ ನಾವು ಮನೆ ಮಲಗಿದ್ದೀನಿ. ಹಾಗೆ ಫೋನು ನಂದೊಂದು ಬರ್ಕೊ, ನನ್ನ ಬಾಮೈದೊಂದೊಂದು ಬರ್ಕೊ, ರಂಗನಾಥನೇರ್ದೊಂದು ಬರ್ಕೊ. ಹೌದು, ನನಗೆ ಖುಷಿ ಆಯ್ತು. ನನಗೊಂದು ಆ ಭಾಗ್ಯ ಸಿಕ್ತಲ್ಲ ಅಂತ ನನಗೆ ಖಂಡಿತವಾಗ್ಲು. ಬೆಳಿಗ್ಗೆ ಹಾಗೆ ಕೃಷ್ಣಮೂರ್ತಣ್ಣವ್ರದೊಂದು ಬರ್ಕೊ. ಮೂರ್ತಣ್ಣವ್ರು ಹೇಳವ್ರೆ, ಪ್ರತಿ ವರ್ಷನೂ ಖಂಡಿತ ನೀವು ಎಷ್ಟು ವರ್ಷ ಸೇವೆ ಮಾಡ್ರಿ ಅಷ್ಟು ವರ್ಷನೂ ನಾನು ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ದಾರೆ. ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಅಲ್ಲ, ಇಷ್ಟೇ ಸಾಲಲ್ಲ ಅಂದ್ರೆ ಇನ್ನೇ ಹೆಚ್ಚಿಗೆ ಆದ್ರೂ ನಾವು ಅದು ತುಂಬ್ತೀವಿ. ನಾವು ಅದನ್ನು ತುಂಬಾ ಫುಲ್ಫಿಲ್ ಮಾಡೋದು. ಆಮೇಲೆ ಇನ್ನೊಂದು ವಿಚಾರ ಸರ್, 1 ವರ್ಷ ಪಾದಯಾತ್ರೆಗೆ ಬಂದ್ರೆ ಮುಂದಿನ ವರ್ಷ ಮನಸ್ಸು ಎಳೆಯುತ್ತೆ, ಯಾರೂ ಮಿಸ್ ಆಗಲ್ಲ. ಜೊತೆಗೆ ಇನ್ನೊಬ್ರು ಬೇರೆಯವರು ಆ ಒಂದು ಪ್ರೇರಕರಾಗಿ, ಉತ್ಸುಕರಾಗಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಹಾಗಾಗಿ ನೋಡಿ, ನಮ್ಮ ತಿಮ್ಮೇಗೌಡರು ಮತ್ತೆ ಕೃಷ್ಣಣ್ಣ ಇರಬೇಕು. 1ನೇ ವರ್ಷದಲ್ಲಿ ಚಂದ್ರಣ್ಣ ಒಂದು 3 ಜನ ಮೊದಲು ಪ್ರಾರಂಭ ಮಾಡಿದ್ರು. ಇವತ್ತು ಒಂದು 100 ಜನ ಇದ್ದೀವಿ. ಇದು ಮುಂದೇನು ಇನ್ನು ಪ್ರಕಾಶ್ ಹೌದು ಹೌದು ಅವರು VSS ಡೈರೆಕ್ಟರ್ ಆಗಿ 5 ವರ್ಷದಿಂದ ಅಧ್ಯಕ್ಷ ಮಟ್ಟ ಆಯ್ತು. ಆಮೇಲೆ ಈ ಸಮಿತಿಯಲ್ಲಿ ಎಲ್ಲರಲ್ಲೂ ಸಹ ಸಹಕಾರದ ಗುಣ ಇದೆ, ಸಹಕಾರವನ್ನ ಸ್ಪಂದಿಸುವ ಗುಣ ಇದೆ. ಆಮೇಲೆ ಒಂದು ಸ್ನೇಹತ್ವ ಇದೆ. ಯಾವುದೇ ಒಂದು ರೀತಿಯ ಗೊಂದಲಗಳಿಗೆ, ಒಂದು ಮನಸ್ತಾಪಗಳು ಬಂದಿಲ್ಲ, ಅವಕಾಶ ಆಗಿಲ್ಲ, ಆಗೋದು ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೇವೆ. ಆ ಒಂದು ರೂಪುರೇಷೆ ಇದೆ ಸರ್, ಆ ಒಂದು ಇದೆ. ಯಾರಲ್ಲೂ ಸಹ ಆ ತರ ಒಂದು ಮನಸ್ತಾಪಗಳು ಬರಲ್ಲ. ಎಲ್ಲರೂ ಸಹ ಸ್ನೇಹತ್ವದಿಂದ ಈ ಒಂದು ಪಾದಯಾತ್ರೆಯನ್ನ
ಪ್ರತಿದಿನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗಣ್ಯರುಗಳ ಪರವಾಗಿ ಎಲ್ಲ ಪಾದಯಾತ್ರಿಗಳಿಗೂ ಅಭಿನಂದನೆಗಳನ್ನ ನಿಮಗೂ ಸಹ ಅವರ ಪರವಾಗಿ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಆಮೇಲೆ ಮಂಜುನಾಥ ಸ್ವಾಮಿ ಪ್ರಸಾದವನ್ನು ದಯವಿಟ್ಟು ಸ್ವೀಕರಿಸಬೇಕು ನಮ್ಮ ಜೊತೆಗೆ. ಅದಕ್ಕೆ ವ್ಯವಸ್ಥೆ ನೋಡ್ರಿ ಎಲ್ಲ 3 ಜನ ಬರ್ತಾರೆ, ಮತ್ತೆ 3 ಜನ ಆಗ್ಬೇಕು. ನಳ್ಳೂರು ಎಲ್ಲ ಹಿರಿಯರು, ಬಹಳ ಹಿರಿಯರು. ಹೌದು ಸರ್. ನಮ್ಮ ಮೂರ್ತಣ್ಣವರ ಹೇಳ್ಬೇಕು. ಆಮೇಲೆ ವಿಜಿ ಅಂತ ಅಜಯ ಕಾರು ಗ್ಯಾರೇಜು ಚಿಕ್ಕಪ್ಪ ಏನು ನಮ್ಮ ಇದಕ್ಕೆ ಅವರು ಬಂದಿದ್ದು ನಮ್ಗೊಂದು ಸಂತೋಷ ಆಯ್ತು. ಇವರು ಆಗ 4-5 ವರ್ಷದಿಂದ ಏನೋ ನಮಗೂ ಒಂದು ಮಾಡ್ತಾರೆ ಅಲ್ಲಿಗೆ ಬಂದಿದ್ರು. ಅವ್ರಿಗೆ ನಮ್ಮ ತಂಡದಿಂದ ಒಂದು ಯಾತ್ರೆಗೆ ನಮ್ಮ ನಾಗೇಶ್ ಅವರು ನಮಗೆ ಸ್ನೇಹಿತರು. ನಾವು ತುಂಬ ವರ್ಷದಿಂದ ಇಲ್ಲಿಗೆ ಮಧ್ಯಾಹ್ನದ ವಿಶ್ರಾಂತಿ ಸ್ಥಳಕ್ಕೆ ಅಂತ ಹೇಳಿ ಬರ್ತಾ ಇದ್ವಿ. ಅವಾಗ ಪರಿಚಯ ಆದರು. ಸುಮಾರು ಒಂದು 7-8 ವರ್ಷದಿಂದಲೂ ಸಹ ನಾವು ಇಲ್ಲೇ ವಿಶ್ರಾಂತಿ ಮಾಡಿ ಮುಂದಕ್ಕೆ ಪಾದಯಾತ್ರೆಯನ್ನು ಕಳಿಸ್ತಾ ಇದ್ವಿ. ಈ ವರ್ಷ ನಮ್ಮದೇ ಒಂದು ಸಮಿತಿ ಮಾಡಿರೋದ್ರಿಂದ ಇವತ್ತು ಅವ್ರನ್ನ ಬಂದು ಕೇಳಿದಾಗ ಪಾದಯಾತ್ರೆ ಸಮಿತಿ ಕಮಿಟಿ ಪದಾಧಿಕಾರಿಗಳೆಲ್ಲ ಪಾಯಿಂಟ್ ಪ್ಲೇಸಿಗೆ ಮಾಡ್ತಾ ಇದ್ದಾಗ ಬಂದು ಕೇಳಿದಾಗ ಅವ್ರು ಇರಲಿಲ್ಲ. ಒಂದು ಫೋನಲ್ಲೇ ಅವ್ರನ್ನ ಕೇಳಿದಾಗ ಅವರು ಮನಸಾರೆ ಮೆಚ್ಚಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮಾಡಿಕೊಡಿ, ಊಟದ ಪ್ಲೇಸ್ ಮಾಡಿಕೊಡಿ, ಇಲ್ಲೇ ಆಲ್ಟಾಗಿ ಎಲ್ಲ ವ್ಯವಸ್ಥೆನೂ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಎಲ್ಲ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ನೀರಿನಿಂದ ಹಿಡಿದು ಎಲ್ಲ ವ್ಯವಸ್ಥೆ ಪ್ರತಿಯೊಂದನ್ನು ಮಾಡಿದ್ದಾರೆ. ಜೊತೆಗೆ ಈ ದಾಸೋಹಕ್ಕೆ ಒಂದು ಚೀಲ ಅಕ್ಕಿಯನ್ನು ಸಹ ನೆರವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಪಾದಯಾತ್ರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಜೊತೆಗೆ ಒಂದು ಕಿರು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಹಂಗಿರಿ ಇಟ್ಕೊಳ್ರಿ, ಇಬ್ರು ಒಂದೊಂದು ಕಡೆ ಇಟ್ಕೊಳ್ರಿ.